ಕುಂದಾನಗರಿ ಬೆಳಗಾವಿಯಲ್ಲಿ ಇವತ್ತು 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ನಡೆಸಿದಂತಹ ಹೋರಾಟ ಹಿಂಸಾ ರೂಪಕ್ಕೆ ತಾಳಿತು. ಅದರ ಪರಿಣಾಮ ಕುಂದಾನಗರಿ ಬೆಳಗಾವಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿದ ಮೀಸಲಾತಿಯ ಹೋರಾಟ. ಸುವರ್ಣಸೌಧದ ಮುತ್ತಿಗೆಗೆ ಯತ್ನಿಸಿದ್ರು ಹೋರಾಟಗಾರರು. ಹೋರಾಟಗಾರರನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬ್ಯಾರಿಕೇಡ್ ಅನ್ನು ತಳ್ಳಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಲವರಿಗೆ ಗಾಯವಾಗಿದೆ. 4 ಮಹಿಳಾ ಪೊಲೀಸರು ಸೇರಿ 12 ಪೊಲೀಸರು, 6 ಪ್ರತಿಭಟನಾಕಾರರಿಗೆ ಗಾಯ. ಪೊಲೀಸರ ಮೇಲೆಯೇ ಚಪ್ಪಲಿ ಕಲ್ಲನ್ನು ತೂರಿದ್ದಾರೆ ಪ್ರತಿಭಟನಾಕಾರರು. ಖುದ್ದು ಲಾಠಿ ಹಿಡಿದು ಅಖಾಡಕ್ಕಿಳಿದಿದ್ರು ಎಡಿಜಿಪಿ ಹಿತೇಂದ್ರ ಅವರು. ಅಟ್ಟಾಡಿಸಿಕೊಂಡು ಹೋರಾಟಗಾರರತ್ತ ಲಾಠಿ ಬೀಸಿದ ಖಾಕಿ ಪಡೆ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಆಯಿತು. ಹೇಗಿತ್ತು ಪ್ರತಿಭಟನೆಯ ಸ್ವರೂಪ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮೊದಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರಿಂದ ಲಾಠಿ ಪ್ರಹಾರ, ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಆಗುತ್ತೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದ ಹಾಗೆ ಪೊಲೀಸರು ಲಾಠಿ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಪ್ರತಿಭಟನಾಕಾರರು ಪೊಲೀಸರಿಂದ ಇದ್ದಕ್ಕಿದ್ದ ಹಾಗೆ ಚಪ್ಪಲಿ ಎಸೆತಕ್ಕೆ ಮುಂದಾಗ್ತಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರತ್ತ ಪ್ರತಿಭಟನಾ ನಿರತರು ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತೀರಿ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ. ಪೊಲೀಸರು ಪ್ರತಿಭಟನಾ ನಿರತರನ್ನ ಅಟ್ಟಾಡಿಸಿ ಲಾಠಿಯಿಂದ ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಲಾಠಿ ಹಿಡಿದು ಎಡಿಜಿಪಿ ಹಿತೇಂದ್ರ ಅವರು ಅಖಾಡಕ್ಕಿಳಿತಾರೆ, ಫೀಲ್ಡಿಗೆ ಇಳಿತಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಲಾಠಿ ಪ್ರಹಾರ ಆಗುತ್ತೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸಾವಿರ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಎಡಿಜಿಪಿ ಹಿತೇಂದ್ರ ಅವರು ಲಾಠಿ ಹಿಡಿದು ಫೀಲ್ಡ್ಗೆ ಇಳಿದಂತಹ ದೃಶ್ಯ ಇದು. ಪೊಲೀಸರ ಕಾರಿಗೆ ಹಾನಿಯಾಗಿರುವಂಥದ್ದು. ಪ್ರತಿಭಟನಾ ನಿರತರು ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಮಾಡ್ತಾ ಇದ್ದ ಹಾಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ, ಕೈ ಮೀರುವ ಹಂತಕ್ಕೆ ಹೋಗುತ್ತೆ. ಪೊಲೀಸರು ಲಾಠಿ ಪ್ರಯೋಗಿಸ್ತಾರೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಜೋರಾದ ಹಿನ್ನೆಲೆಯಲ್ಲಿ ಪೊಲೀಸರ ವಾಹನ ಜಖಮ್ ಆಗಿರುವಂಥದ್ದು. ಹೆಡ್ಲೈಟ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನಾ ನಿರತರು ತೂರಿದಂತಹ ಕಲ್ಲು ಪೊಲೀಸರ ವಾಹನವನ್ನು ಹಾನಿ ಮಾಡಿರುವಂತಹ ವಿಜುವಲ್ಸ್ ಇವೆಲ್ಲವೂ ಕೂಡ. ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗೆ ನಡೆಸ್ತಾ ಇದ್ದಂತಹ ಹೋರಾಟ ಯಾವಾಗ ಉಗ್ರ ಸ್ವರೂಪವನ್ನು ತಾಳ್ತೋ, ಪರಿಸ್ಥಿತಿ ಬಿಗಡಾಯಿಸ್ತೋ, ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ. ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ತತ್ಕ್ಷಣಕ್ಕೆ ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ಪಂಚಮಸಾಲಿ ಶ್ರೀ ಜಯಮೃತ್ಯುಂಜಯ ಶ್ರೀಗಳನ್ನು ವಶಕ್ಕೆ ಪಡೆಯಲಾಗಿತ್ತು.